2019ರಲ್ಲಿ ಬಂದಿದ್ದಂತ ಲೂಸಿಫರ್ ಸಿನಿಮಾ ನೋಡಿದ್ಮೇಲೆ ಯಾರು ಈ ಸ್ಟೀಫನ್ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಚಾಪ್ಟರ್ 2 ಬರ್ತಾ ಇರೋದು ಅಂತ ಆಡಿಯನ್ಸ್ ಗಳೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರಪ್ಪ. ಯಾರು ಈ ಲೂಸಿಫರ್, ಯಾರು ಈ ಸ್ಟೀಫನ್ ಅನ್ನೋದನ್ನ ತಿಳ್ಕೋಬೇಕು ಅಂತ ಈ ಚಾಪ್ಟರ್ ನೋಡೋದಕ್ಕೆಲ್ಲ ಹೋಗ್ಬೇಡಿ. ಇದು ಕಂಪ್ಲೀಟ್ ಆಗಿ ಬೇಸ್ಡ್ ಆಗಿರೋದು ಪೃಥ್ವಿರಾಜ್ ಸುಕುಮಾರ್ ಮೇಲೆ. ಸ್ಟೀಫನ್ ರೈಟ್ ಹ್ಯಾಂಡ್ ಆಗಿರುವಂತ ಝೈದ್ ಮಸೂದ್ ಇವನ ಒಂದು ಬ್ಯಾಕ್ಲಾಕ್ ಆಗಿರುವಂತ ಸ್ಟೋರಿನ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ ಸ್ಟೀಫನ್ ಜೊತೆಗೆ. ಪಾರ್ಟ್ 1 ಅಲ್ಲಿ ನೋಡಿದ್ರಲ್ಲ, ಪಿ.ಕೆ. ರಾಮದಾಸ್ ಅವರು ಬಿಲ್ಡ್ ಮಾಡಿರುವಂತ IUF ಒಳಗಡೆ ಅವ್ರಳಿಯ ಯಾವ್ದೋ ಒಂದು ದೊಡ್ಡ ಡ್ರಗ್ ಮಾಫಿಯಾ ಕೈಲೆ ಕೊಡೋದಕ್ಕೆ ಹೋಗ್ತಾರೆ ಇಡೀ ರಾಜ್ಯನೇ. ಇವ್ರನ್ನ ಸೆದೆ ಬಿಡದು ಜನಗಳನ್ನೆಲ್ಲ ಕಾಪಾಡ್ಬೇಕು ಅಂತ ಬರೋರೆ ಸ್ಟೀಫನ್ ಲೂಸಿಫರ್. ಅದಾದ್ಮೇಲೆ ಈ IUF ಅನ್ನೋ ಒಂದು ಸಂಸ್ಥೆ ಯಾವ ರೀತಿ ಹೋಗ್ತಾ ಇದೆ, ಮುಂದೆ ಏನೇನೆಲ್ಲ ಪ್ರೋಗ್ರೆಸ್ ಮಾಡುವಂತ ಪ್ರೋಸೆಸ್ ನ ಈ ಸಿನಿಮಾದಲ್ಲಿ ನೋಡಬಹುದು. ಅಕ್ಕ ತಮ್ಮನ ಮಧ್ಯೆ ಇರುವಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಬೇರೆ ಹೊಸ ಪಕ್ಷನೇ ಕಟ್ಟೋ ಅಂತ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತಾನೆ ತಮ್ಮ ಜಿತಿನ್ ರಾಮದಾಸ್. ಪಾಲಿಟಿಕ್ಸ್ ಒಳಗಡೆ ಬ್ರೈನ್ ವಾಶ್ ಮಾಡಿರುವಂತ ಒಂದು ದೊಡ್ಡ ಹ್ಯಾಂಡ್ ಇರ್ತದೆ. ಆ ಹ್ಯಾಂಡ್ ಡೈರೆಕ್ಟ್ ಆಗಿ ಹೋಗಿ ಕನೆಕ್ಟ್ ಆಗುತ್ತೆ ಪೃಥ್ವಿರಾಜ್ ಅಂದ್ರೆ ಝೈದ್ ಮಸೂದ್ ಅವನ ಬ್ಯಾಕ್ ಲಾಕ್ ಆಗಿರುವಂತ ಸ್ಟೋರಿ ಒಳಗಡೆ ಹೋಗಿ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಏನಿರ್ಬೋದು ಈ ಪಾಲಿಟಿಕ್ಸ್ ಗೇಮ್ ಅಂತ ತಿಳ್ಕೊಬೇಕಂದ್ರೆ ಡೈರೆಕ್ಟ್ ಆಗಿ ಥಿಯೇಟರ್ ಹೋಗಿ ನೋಡಿ. ಸಿನಿಮಾ ಮಾತ್ರ ಟೂ ಗುಡ್ ಆಗಿದೆ, ಟೂ ಗುಡ್. ಫಸ್ಟ್ ಥಿಂಗ್ ಈ ಸಿನಿಮಾನ ಡೈರೆಕ್ಟ್ ಮಾಡೋದು ಪೃಥ್ವಿರಾಜ್ ಸುಕುಮಾರ್ ಅವರನ್ನೇ. ಲೂಸಿಫರ್ ಸಿನಿಮಾ ನೋಡಿದ್ಮೇಲೆ ಒಂದು ಲೆವೆಲ್ ಗೆ ಪರ್ಫೆಕ್ಟ್ ಆಗಿದೆ ಸಿನಿಮಾ ಅನ್ನೋ ಲೆವೆಲ್ ಅಲ್ಲಿ ಡೈರೆಕ್ಟ್ ಮಾಡಿದ್ರು. ಚಾಪ್ಟರ್ 2 ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಹೋಗ್ತಾರೆ. ಅಲ್ಲಿರುವಂತ ಸ್ಟೋರಿನ ಇಲ್ಲಿಗೆ ಡ್ರ್ಯಾಗ್ ಮಾಡಿ ಎಳೆದು ಲಿಂಕ್ ಮಾಡೋದು ಏಕ್ದಮ್ ಜಬರ್ದಸ್ತ್ ಡೈರೆಕ್ಷನ್. ಇನ್ನ ಮೋಹನ್ ಲಾಲ್, ಸ್ಟೀಫನ್, ಲೂಸಿಫರ್, ಕುರೇಶಿ ಅಬ್ರಾಹಿಂ ಇನ್ನು ಏನೇನಂತ ಕರೀತಾರೋ ಗೊತ್ತಿಲ್ಲ, ಬ್ಯಾಕ್ ಲಾಕ್ ಆಗಿರುವಂತ ಸ್ಟೋರಿ ಬ್ಯಾಲೆನ್ಸ್ ಆಗಿ ಉಳ್ಕೊಂಡಿದೆ ಮೋಹನ್ ಲಾಲ್ದು. ಮೇನ್ ಥಿಂಗ್ ಈ ಸಿನಿಮಾದ ಕಾಸ್ಟಿಂಗ್ ಅಂಡ್ ಸ್ಕ್ರೀನ್ ಪ್ಲೇ ಏಕ್ದಮ್ ಟಾಪ್ ನಾಚ್ ಆಗಿ ತಗೊಂಡ್ಬಂದಿದ್ದಾರೆ ಸುಕುಮಾರ್ ಅವರು. ಒರಿಜಿನಲ್ ಕ್ಯಾರೆಕ್ಟರ್ ಫ್ರಮ್ ಅದರ್ ಲ್ಯಾಂಡ್ ಅನ್ನೋ ಹಾಗೆ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಒಳಗಡೆ. ಎಕ್ಸಾಂಪಲ್ ಗೆ ವಿಲನ್ಸ್ ಗಳ ಟೀಮ್ ಯಾವ ರೀತಿ ಇರಬೇಕು ಔಟ್ ಆಫ್ ಕಂಟ್ರಿಗಳಲ್ಲಿ, ಆ ಔಟ್ ಆಫ್ ಕಂಟ್ರಿಗಳಲ್ಲಿ ಇರುವಂತ ಆಕ್ಟರ್ ಗಳನ್ನ ಯೂಸ್ ಮಾಡ್ಕೊಳ್ಳೋದು ಇದು ಮೇನ್ ಪಿಲ್ಲರ್ ಆಗಿರ್ತದೆ ಸಿನಿಮಾದಲ್ಲಿ. ಲಾಸ್ಟ್ ಸಿನಿಮಾ ವರ್ಸ್ಟ್ ಆಗಿತ್ತಲ್ಲ ಮಾರ್ಟಿನ್, ಆ ಸಿನಿಮಾದಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಪಾಕಿಸ್ತಾನದಲ್ಲಿರುವಂತ ಜೈಲಲ್ಲಿರುವಂತ ಕೈದಿಗಳು ಕನ್ನಡ ಹೆಂಗ್ ಮಾತಾಡ್ತಾರೆ, ಹೌ ಇಸ್ ದಿಸ್ ಪಾಸಿಬಲ್ ಅಂತ ಕೆರ್ಕೋಬೇಕು. ಆ ಲೆವೆಲ್ ಅಲ್ಲಂತೂ ಈ ಸಿನಿಮಾ ಮಾಡೋದಕ್ಕೆ ಹೋಗಿಲ್ಲ. ಒರಿಜಿನಲ್ ಕಂಟೆಂಟ್ ಗಳನ್ನ ಯಾವ್ಯಾವ ರೀತಿ ಶೂಟ್ ಮಾಡ್ಬೇಕು, ಎಲ್ಲೆಲ್ಲಿ ಶೂಟ್ ಮಾಡ್ಬೇಕು, ಯಾವ್ಯಾವ ಲ್ಯಾಂಗ್ವೇಜ್ ಎಲ್ಲ ಶೂಟ್ ಮಾಡ್ಬೇಕು, ಅದು ಸ್ಕ್ರೀನ್ ಪ್ಲೇ ಒಳಗಡೆ ಯಾವ ರೀತಿ ಕಾಣ್ಬೇಕು ಅನ್ನೋದನ್ನ ಸುಕುಮಾರ್ ಅವರು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಏಕ್ದಮ್ ಟಾಪ್ ನಾಚ್. ಇನ್ನೊಂದ್ ಮೈನ್ ಥಿಂಗ್ ಏನಪ್ಪಾ ಅಂದ್ರೆ ಸಲಾರ್ ಸಿನಿಮಾದಲ್ಲಿ ಪೃಥ್ವಿರಾಜ್ ಸುಕುಮಾರ್ ಅವರ ಕ್ಯಾರೆಕ್ಟರ್ ಚಿಕ್ಕ ವಯಸ್ಸಲ್ಲಿ ಆಕ್ಟ್ ಮಾಡಿರುವಂತ ಹುಡುಗ ಕಾರ್ತಿಕೇಯ ದೇವ್ ಅಂತ ಹುಡುಗನ ಹೆಸರು. ಆ ಹುಡುಗ ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಆಸ್ ಅ ಪೃಥ್ವಿರಾಜ್ ಆಗೇನೆ. ಆ ಹುಡುಗ ನೋಡ್ತಿದ್ದಂಗೆ ಡೈರೆಕ್ಟ್ ಆಗಿ ಸಲಾರ್ ಒಳಗಡೆಗೆ ನುಗ್ದಂಗ ಆಗ್ಬಿಟ್ಟಿರ್ತದೆ ನಿಮ್ಗಳಿಗೆ. ಮೇನ್ ಆಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ತುಂಬಾನೇ ಇದಾವೆ. ಅದನ್ನ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾರೆ, ಯಾವ್ದೇ ಗೊಂದಲ ಇರಬಾರ್ದು ಆಡಿಯನ್ಸ್ ಗಳಿಗೆ ಅಂತ. ಅದು ಕೂಡ ಸ್ಕ್ರೀನ್ ಪ್ಲೇ ಒಳಗಡೆ ಸಖತ್ತಾಗಿ ಬಂದಿದೆ. ಓವರ್ ಆಲ್ ಈ ಸಿನಿಮಾ ಮಾತ್ರ ಟೂ ಗುಡ್ ಆಗಿ ಮಾಡಿದ್ದಾರೆ ಪೃಥ್ವಿರಾಜ್ ಸುಕುಮಾರ್ ಅವರು. ಅಂದಾಗಿ ಈ ಸಿನಿಮಾ ಇಲ್ಲಿಗೆ ಎಂಡ್ ಆಗಿಲ್ಲ, ಚಾಪ್ಟರ್ 3 ಕೂಡ ಬರುತ್ತೆ. ಚಾಪ್ಟರ್ 1 ಅಲ್ಲಿ ಪಾಲಿಟಿಕ್ಸ್ ವಾರ್ ಗಳನ್ನ ನೋಡಿದ್ರಿ. ಇಲ್ಲಿ ಲೂಸಿಫರ್ ಬಂದು ಏನೇನೆಲ್ಲ ಮಾಡಬಹುದು ಪೀಸ್ಫುಲ್ ಆಗಿರುವಂತ ಜಸ್ಟಿಸ್ ಸೊಸೈಟಿಗೋಸ್ಕರ ಅಂತ. ಇನ್ನ ಚಾಪ್ಟರ್ 2 ನಲ್ಲಿ ಝೈದ್ ಮಸೂದ್ ಪೃಥ್ವಿರಾಜ್ ಅವರ ಬ್ಯಾಕ್ ಲಾಕ್ ಆಗಿರೋ ಸ್ಟೋರಿ ಯಾವ ರೀತಿ ಡೈರೆಕ್ಟ್ ಆಗಿ ಹೋಗಿ ಪಾಲಿಟಿಕ್ಸ್ ಒಳಗಡೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡಬಹುದು. ಇನ್ನ ಚಾಪ್ಟರ್ 3 ಬರುತ್ತೆ ಮೋಹನ್ ಲಾಲ್, ಲೂಸಿಫರ್, ಸ್ಟೀಫನ್, ಕುರೇಶಿ ಅಬ್ರಾಹಿಂ ಇವನ್ ಯಾರು, ಇವನ ಬ್ಯಾಕ್ ಲಾಕ್ ಆಗಿರುವಂತ ಸ್ಟೋರಿ ಯಾವ್ದು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಚೈನಾ ವರ್ಸಸ್ ಇಂಡಿಯಾ ಹೋಗಿ ಡೈರೆಕ್ಟ್ ಆಗಿ ಚೈನಾ ಜೊತೆ ವಾರ್ ಗಿಳಿತಾ ಇದೆ. ಪಾರ್ಟ್ 3 ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಆದಷ್ಟು ಬೇಗ ಸಿಗ್ತೀನಿ. ನೆಕ್ಸ್ಟ್ ಇಯರ್ ರಿಲೀಸ್ ಆದ್ರೂ ಆಗುತ್ತೆ, ಬೇಗ ಮಾಡ್ರಪ್ಪ. ಎಲ್ಲ ಚೀಪ್